ಪ್ರತಿಷ್ಠಿತ ಐಟಿ-ಬಿಟಿ ಕಂಪನಿಗಳ ಹಬ್ ಅಂದ್ರೆ ಅದು ಮಾನ್ಯತಾ ಟೆಕ್ ಪಾರ್ಕ್. ಆದರೆ ಇದೇ ಹೈಟೆಕ್ ಏರಿಯಾ ಮಳೆ ಬಂದ್ರೆ ನೋಡೋಕ್ಕೂ ಆಗಲ್ಲ. ಆ ಪರಿ ಜಲಾವೃತಗೊಂಡು ಕೃತಕ ಸಮುದ್ರವೇ ಸೃಷ್ಟಿಯಾದಂತೆ ಆಗ್ಬಿಡುತ್ತೆ. ಅರೆ, ಇಷ್ಟು ಸಿಸ್ಟಮ್ಯಾಟಿಕ್ ಸಿಟಿ ಯಾಕಪ್ಪ ಹೀಗಾಗುತ್ತೆ ಅಂತ ಜನ ಕೂಡ ಪ್ರಶ್ನೆ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ರು. ಆದ್ರೀಗ ಅಸಲಿ ಕಾರಣ ಗೊತ್ತಾಗಿದೆ. ರಿಪೋರ್ಟ್ ನೋಡಿ ಸರ್ಕಾರವೇ ಶಾಕ್ ಆಗಿದೆ. ಅದೇನ್ ರೀಸನ್ ಅನ್ನೋದನ್ನ ನೀವು ನೋಡ್ಬಿಡಿ. ಫ್ಲಡ್ ರಾಜಕಾಲುವೆ ಒತ್ತುವರಿನೇ ಕಾರಣವಂತೆ. ಕಂದಾಯ ಇಲಾಖೆ ವರದಿಯಲ್ಲಿದೆ ಅಸಲಿ ಫ್ಯಾಕ್ಟ್. ಇನ್ನು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರಿಗೆ ಸಲ್ಲಿಕೆಯಾಗಿರುವ ವರದಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ವರದಿಯಲ್ಲಿ ಏನೇನಿದೆ? ಮಳೆ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಬೇಕು. ಸರ್ವೆ ಸ್ಕೆಚ್ಗೆ ಅನುಗುಣವಾಗಿ ಚರಂಡಿ ನೀರುಗಾಲುವೆ ರಚನೆ ಮಾಡಬೇಕು. ನಾಗಾವರ ಕೆರೆ ಟು ಕಲ್ಕೆರೆಗೆ ಸಂಪರ್ಕ ಕಲ್ಪಿಸಬೇಕು. ಹೂಳು ತೆಗೆಯುವ ಕೆಲಸ ಆಗಬೇಕಿದೆ. ರಾಜಕಾಲುವೆ ಸುತ್ತಲಿನ ಬಫರ್ ಝೋನ್ ನಿರ್ವಹಣೆ ಮಾಡಬೇಕು. ಬಫರ್ ಝೋನ್ ಮೇಲೆ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸ್ಯಾಟಲೈಟ್ ಇಮೇಜ್ ಅಸ್ಪಷ್ಟತೆ ಇದ್ದು ಒತ್ತುವರಿ ಕಟ್ಟಡಗಳ ಗುರುತು ಸಿಗ್ತಿಲ್ಲ. ರಾಜ್ಯ ಸರ್ಕಾರವೇ 2020ರಲ್ಲಿ ನೀರಿನ ಚರಂಡಿಗಳನ್ನ ಮಾರಾಟ ಮಾಡಿದೆ. ದಶಕಗಳ ಹಿಂದೆ ಈ ಎಲ್ಲ ಕಟ್ಟಡಗಳು ಕೃಷಿ ಭೂಮಿಗಳಾಗಿದ್ದವು. ಚರಂಡಿಗಳನ್ನ ಅಡ್ಡಿಪಡಿಸಿ ಕಟ್ಟಡಗಳ ನಿರ್ಮಿಸಲಾಗಿದೆ. ಕೆಐಎಡಿಬಿ ಟೌನ್ ಪ್ಲಾನಿಂಗ್ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಸದ್ಯ ವರದಿ ನನ್ನ ಕೈ ಸೇರಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಶೀಘ್ರದಲ್ಲೇ ಜಾರಿ ಮಾಡಲಾಗುವುದು ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳ್ತಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ ಅವರು ಡಿಸಿಎಂ ಅವರು ಸ್ಪಾಟ್ನ ವಿಸಿಟ್ ಮಾಡಿದ್ರು, ನಿರ್ದೇಶನ ಕೊಟ್ಟಿದ್ರು. ಮುನೀಶ್ ಮುದ್ಗಿಲ್ ಸಾಹೇಬರಿಗೆ ಮತ್ತು ಸರ್ವೇಯರ್ ಟೀಮಿಗೆ ನಾವು ಮತ್ತು ಸ್ಪೆಷಲ್ ಕಮಿಷನರಿಗೆ ಒಂದು ತಾಂಡ ರಚಿಸಿ ಅದನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಹೇಳಿದ್ದೇವೆ. ಹಾಗೂ ಎಲ್ಲರದ್ದು ಏನೆಲ್ಲ ದಾಖಲಾತಿ ಇದೆ ಅದೆಲ್ಲ ಖಂಡಿತ ಕಂಪ್ಲೀಟಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ಹೇಳಿದರು. ಅದರ ಆಧಾರದ ಮೇಲೆ ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಮುನೀಶ್ ಮುದ್ಗಿಲ್ ಮತ್ತು ಕರಿಗೌಡರು ಮತ್ತು ಅದರ ಬಗ್ಗೆ ಕಂಪ್ಲೀಟಾಗಿ ರೆಕಾರ್ಡ್ಸ್ ಎಲ್ಲ ವೀಕ್ಷಣೆ ಮಾಡಿಬಿಟ್ಟು ಸ್ವಲ್ಪ ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಎಲ್ಲೆಲ್ಲಿ ನಮ್ಮ ನಾಲಾ ಇದೆ ಅಥವಾ ನಮ್ಮ ರಾಜಕಾಲುವೆ ಇದೆ ಅದನ್ನು ಎತ್ತುವರಿ ತೆಗೆಸಿ ಅದರ ಬಗ್ಗೆ ಸೂಕ್ತವಾಗಿ ಡ್ರೈನೇಜ್ ಸರಿಪಡಿಸಿ ಅದನ್ನು ನೀರು ತೆಗೆಸಲಿಕ್ಕೆ ಹೋಗಬೇಕು. ಎಲ್ಲಿ ರಾಜಕಾಲುವೆ ಇಲ್ಲ ತಾತ್ಪರ್ಯವಾಗಿ ಇಮಿಡಿಯೇಟ್ಲಿ ಅವರ ಜೊತೆಗೆ ಸಂಪರ್ಕ ಮಾಡಿ ನಾವು ಡ್ರೈನೇಜ್ ಖಂಡಿತ ಮಾಡಿಸಲೇಬೇಕು. ಅದು ಯಾವುದಾದ್ರೂ ಕಾನೂನಲ್ಲಿ ಇದ್ದರೂ ಸಹ ಅದರ ಪ್ರಕಾರ ನಾವು ಕನೆಕ್ಷನ್ ಮಾಡಿಬಿಟ್ಟು ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದು 2 ಮೇನ್ ಕಾಲುವೆ ಏನು ಗೆದಲಹಳ್ಳಿ ಮುಖಾಂತರ ಈಚೆ ಕಡೆ ನಮ್ಮ ಮಹದೇವಪುರ ಸೈಡಿಗೆ ಹೋಗ್ತದೆ, ಅದಕ್ಕೆ ಖಂಡಿತ ಈ ನಮ್ಮ ಕಾಲುವೆಗಳು ಒಂದು 2 ಅಥವಾ 3 ಅಡಿಷ್ನಲ್ ಲೊಕೇಶನ್ಸ್ನಲ್ಲಿ ನಾವು ತಯಾರಿ ಮಾಡಿಸ್ಬಿಟ್ಟು ನೀರು ತಗೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಕಲ್ಕೆರೆಯಿಂದ ನಾಗವಾರ ಕೆರೆಗೆ ಹೋಗುವಂಥ ದೊಡ್ಡ ರಾಜಕಾಲುವೆಗೆ ನೀರು ಕಾಲುವೆಗಳನ್ನ ಮಾಡಬೇಕಿದೆ. ಅದಕ್ಕೋಸ್ಕರ ಅದು ಕಂಪ್ಲೀಟ್ ವೆಚ್ಚ ಏನಿದೆ ಅದನ್ನು ಟೆಕ್ ಪಾರ್ಕ್ಗಳಿಂದ ವಿ ವಿಲ್ ಸಿ ದಟ್ ನಾವು ಚರ್ಚೆ ಮಾಡಿಬಿಟ್ಟು ಸೂಕ್ತ ಕ್ರಮ ತಗೊಳ್ತೀವಿ ನಾವು. ಸರ್, ಅಲ್ಲಿ ಗಾತ್ರನೇ ಚಿಕ್ಕ ಮಾಡಿದ್ದಾರೆ, ಅದರ ಮೇಲೆ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಗಾತ್ರ ಚಿಕ್ಕ ಇಲ್ಲ. ದ ಕ್ವೆಶ್ಚನ್ ಓನ್ಲಿ ಈಸ್ ಕಿ ಅವರು ಎಲ್ಲಿ ನಮ್ಮ ರಾಜಕಾಲುವೆ ನಮ್ಮ DCM ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದರು, ನಿರ್ದಾಕ್ಷಿಣ್ಯವಾಗಿ ಏನಾದರೂ ಒತ್ತುವರಿ ಇದ್ಬಿಟ್ಟು ಅದನ್ನು ತೆರವುಗೊಳಿಸಬೇಕು. ಅದರ ಆಧಾರದ ಮೇಲೆ ಕ್ರಮ ತಗೊಳ್ತೀವಿ. ಈಗ ಬಫರ್ ಝೋನ್ ಕೂಡ ಒತ್ತುವರಿ ಆಗಿದೆ. ಜೊತೆಗೆ 2020ರಲ್ಲಿ ಕಾರ್ಲೆ ಅವರಿಗೆ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರ ನೀರು ಬಾಲೆಗಳನ್ನೇ ಮಾರಾಟ ಮಾಡಿರುವಂಥ ಅಂಶ ಕೂಡ ಇದರಲ್ಲಿ ಅದು ಐ ಡು ನಾಟ್ ನೋ ಎನಿ ಆಫ್ ದ ಡೀಟೇಲ್ಸ್. ಅದರ ಬಗ್ಗೆ ಐ ಆಮ್ ನಾಟ್ ದ ಕಾಂಪಿಟೆಂಟ್ ಅಥಾರಿಟಿ. ನಾವು ಏನೋ ಅವೈಲೇಬಲ್ ಮ್ಯಾಪ್ ಮತ್ತು ಅವೈಲೇಬಲ್ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಕ್ರಮ ತಗೊಳ್ತೀವಿ. ಈ ವರದಿ ಅನ್ವಯ ಯಾವಾಗಿಂದ ಶುರುವಾಗುತ್ತೆ ಸರ್ ಈಗ ಕಾರ್ಯಾಚರಣೆ? ನನ್ನ ಪ್ರಕಾರ ಆಲ್ರೆಡಿ ಕ್ರಮ ತಗೊಳ್ಬೇಕು. ನಾನು ರಿವ್ಯೂ ಮಾಡ್ತೇನೆ. ಸ್ಪೆಷಲ್ ಕಮಿಷನರಿಗೆ ಒಂದು ರೌಂಡ್ ಚರ್ಚೆ ಸಹ ಮಾಡಿಬಿಟ್ಟಿದ್ದಾರೆ. ಅಂದರೆ ನಮ್ಮ ಯಲಹಂಕ ಝೋನಲ್ ಕಮಿಷನರ್ ಅವರು ಇದರ ಬಗ್ಗೆ ಕೆಲಸ ಚಾಲನೆ ಆಗಿದೆ ಅಂತ ಹೇಳಿದ್ದಾರೆ. ಆದರೂ ಸಹ ನಾವು ಇನ್ನೊಂದು ಸರಿ ಅದು ಪರಿಶೀಲನೆ ಮಾಡಿಬಿಟ್ಟು ಕ್ರಮ ತಗೊಳ್ತೇವೆ. ಜಾಹೀರಾತಿದ್ದು ಒಂದು ಹೊಸ ನೀತಿ ಏನು ಜಾಹೀರಾತು ಬಂದಿದೆ, ಅದು ಈಗ ನಾವು ಗೆಜೆಟ್ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ಕ್ರಮ ತಗೊಳ್ತೀವಿ. ವರದಿ ಏನೋ ಸಲ್ಲಿಕೆಯಾಗಿದೆ, ಆದರೆ ಅದನ್ನ ಜಾರಿ ಮಾಡುವ ವಿಚಾರದಲ್ಲಿ ಸಾಕಷ್ಟು ಕಾನೂನು ತೊಡಕುಗಳಿವೆ. ಅವುಗಳನ್ನೆಲ್ಲ ಮೀರಿ ಬಿಬಿಎಂಪಿ ಹೇಗೆ ಕಾರ್ಯಗತವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.